ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ಬ್ಲಾಗ್ಸ್. ಇವತ್ತು ನಮ್ಮ ಅಕ್ಕಂದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು, ಹಾಗಾಗಿ ಇವತ್ತು ಅವ್ರ ಜೊತೆ ಹೊರಟಿದೆ ಮೇಕಪ್ಗೆ ಅಂತ ಹೇಳಿ. ರೆಡಿ ಮಾಡಿ ಇಲ್ಲಿ ನಿಲ್ಸಿದ್ದೀವಿ. ಇಲ್ಲಿ ಕಾರ್ಗೆ ಎಲ್ಲ ಲಗೇಜ್ ತುಂಬ್ತಾ ಇದ್ದಾರೆ. ಎಷ್ಟು ತೋರಿಸ 10. ಇವಾಗ ಫಸ್ಟ್ ಲೊಕೇಶನ್ ವಿಧಾನಸೌಧ. ಅಲ್ಲಿ ಎಲ್ಲರನ್ನೂ ಹತ್ತಿಸ್ಕೊಂಡು ಲಗೇಜ್ ಎಲ್ಲ ಇಟ್ಕೊಂಡು ಇವಾಗ ಫಸ್ಟ್ ಲೊಕೇಶನ್ ವಿಧಾನಸೌಧ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಕಾಲೇಜ್ ಟೈಮಲ್ಲಿ ಇದ್ದಾಗ ಬಂದಿದ್ವಿ, ಇವಾಗ ಪ್ರೀ ವೆಡ್ಡಿಂಗ್ಗೋಸ್ಕರ ವಿಧಾನಸೌಧ ಹತ್ರ ಬಂದಿದ್ವಿ. ನಾವು ಈ ಲೊಕೇಶನ್ಗೆ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ತುಂಬ ಬಿಸಿಲು ಸಹ ಬಂದಿತ್ತು. ಅರ್ಲಿ ಮಾರ್ನಿಂಗೇ ಬಂದು ಈ ಪ್ಲೇಸಲ್ಲಿ ಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಆದರೆ ಬೇಗ ಬರೋದಕ್ಕಾಗಲಿಲ್ಲ. ನಾವು ಬರೋಷ್ಟರಲ್ಲಿ ತುಂಬ ಗಾಡಿಗಳು ಸಹ ಓಡಾಡ್ತಿದ್ದೋ. ಅದಲ್ಲದೆ ಸುಮಾರು ಕಡೆ ಕಪಲ್ಸೇ ಇದ್ದರು, ಎಲ್ಲ ಕಡೆನೂ ಶೂಟ್ ನಡೀತಾನೆ ಇತ್ತು. ಹುಡುಗಿದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಾಯಿತು, ಇವಾಗ ಹುಡುಗ ಅವ್ರು ತಗೊತಾ ಇದ್ದಾರೆ. ಲುಕಿಂಗ್ ಹೋಗಿ ಬಂದು ನೀಟಾಗಿ ವಿಡಿಯೋ ಮಾಡ್ಕೋ. ವ್ಲಾಗಲ್ಲಿ ಮಿಂಚ್ಬಿಡ್ಬೇಕು. ಫುಲ್ಲು ಬಿಸಿಲಿದೆ ಅಂತೇಳಿ ನಾನು ಬಂದು ಕೂತಿದ್ದೀನಿ. ಅವರು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಬ್ಯುಸಿ ಆಗಿದ್ದಾರೆ. ಬೇಗ ಎದ್ದು ಹೊಟ್ಟೆ ಹಸಿತೈತೆ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ವಿಧಾನಸೌಧ ಹತ್ರ ಕುತ್ಕೊಂಡು ಟೈಮ್ ಪಾಸ್ ಮಾಡುವಾಗ ನನಗೆ ಬ್ರದರ್ ಸಿಕ್ಕಿದ್ರು, ಹಾಗಾಗಿ ವಿಡಿಯೋ ಸ್ಟಾಪ್ ಮಾಡಿ ಅಲ್ಲಿಂದ ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ಹೊರಟೆ. ಅಲ್ಲಿಂದ ಇವಾಗ ನಾವು ಸೆಕೆಂಡ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಲೊಕೇಶನ್ಗೆ ಹೋಗೋಕ್ಕೂ ಮುಂಚೆ ಗಾಡಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಇವಾಗ ವೇಟ್ ಟು ಸೆಕೆಂಡ್ ಲೊಕೇಶನ್. ಇದು ಬಂದು ಮಲ್ಲೇಶ್ವರಂ 13th ಕ್ರಾಸ್ ಫ್ಲವರ್ ಮಾರ್ಕೆಟ್ ಹತ್ರ. ಟಿಫನ್ ತಿನ್ನಕ್ಕೆ ಹೋಟ್ಲಿಗೆ ಬಂದಿದ್ದೀವಿ ಮಲ್ಲೇಶ್ವರಮಲ್ಲಿ. ನೀನೇ ಹೈಲೈಟ್ ಇವತ್ತು. ನಾನು ರೈಸ್ ಬಾತ್ ತೊಗೊಂಡಿದ್ದೀನಿ, ಪುದೀನ ರೈಸ್ ಬಾತ್. ನನಗೆ ಫಸ್ಟು ನಾನು ತಿನ್ಬಿಡ್ತೀನಿ ಮುಂಚೆ. ಲೊಕೇಶನ್ ಮಲ್ಲೇಶ್ವರಂ 18th ಕ್ರಾಸಾ 15th ಕ್ರಾಸಾ 13th ಕ್ರಾಸ್ ಫ್ಲವರ್ ಮಾರ್ಕೆಟ್ ಹತ್ರ ಸೆಕೆಂಡ್ ಲೊಕೇಶನ್. ಇಲ್ಲೇ ನಿಂತವರು ಈ ವಿಡಿಯೋ ಮಾಡ್ತಾ ಇದ್ದಾರೆ. ಬರೀ ಕಪಲ್ಸ್ ಮತ್ತು ವಿಡಿಯೋಗ್ರಾಫರ್ಗೆ ಅಷ್ಟೇ ಅಲ್ಲೋ, ನಾವೆಲ್ಲ ಹೋಗಿ ನೋಡೋರಿಗೆ ಇಲ್ವಂತೆ. ಅಲ್ಲಿ ಶೂಟ್ ಮುಗಿಸ್ಕೊಂಡು ನಾವಿವಾಗ ಥರ್ಡ್ ಲೊಕೇಶನ್ಗೆ ಹೋಗುವಾಗ ನಾನು ನಿದ್ದೆ ಮಾಡುವಾಗ ವಿಡಿಯೋ ಮತ್ತು ಫೋಟೋಸ್ ತಗೊಂಡಿದ್ದಾರೆ, ಅದನ್ನು ಹಾಕಿದ್ದೀನಿ. ಅಲ್ಲಿಂದ ಇವಾಗ ನಾವು ಹೆಸರುಘಟ್ಟಗೆ ಥರ್ಡ್ ಲೊಕೇಶನ್ ಬಂದು ಅಲ್ಲೊಂದು ಸ್ವಲ್ಪ ಡ್ರೆಸ್ ಚೇಂಜು ಮೇಕಪ್ ಎಲ್ಲ ಮಾಡಿಕೊಂಡು ಇವಾಗ ಮತ್ತೆ ಶೂಟ್ ಹೊರಟಿದ್ದೀವಿ. ನಿಮ್ಮ ಅಕ್ಕನ ಕಳಿಸ್ತೀನಿ. ಅವ್ರಿಗೆ ಅದನ್ನು ಹೇಳಿದೆ, ನಮ್ಮ ಆಫೀಸಲ್ಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನಿಗೆ ಒಬ್ಬರಲ್ಲಿ ಬೇಕು, ಅದಕ್ಕೆ ಇವ್ರನ್ನೇ ಬೇಕಾಗಿದ್ದು ರೆಫರ್ ಮಾಡೋಣ ಅಂತ ಇದ್ದೀನಿ. ವೈಟ್ ಆ್ಯಂಡ್ ವೈಟು ಲೊಕೇಶನ್ ಅಂತೂ ತುಂಬ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ಬಂದು ಇವಾಗ ಮತ್ತೆ ಹುಡುಗಿಗೆ ಫೇಸ್ ಡಲ್ ಆಗಿತ್ತು ಅಂತ ಮತ್ತೆ ಮೇಕಪ್ ಮಾಡ್ತಾ ಇದ್ದೀನಿ. ನಾನು ಮೇಕಪ್ ಮಾಡುವಾಗ ವಿಡಿಯೋ ಮಾಡಿಕೊಟ್ಟಿದ್ದೆಲ್ಲ ವಿಡಿಯೋಗ್ರಾಫರೇ. ನಿಮಗೆ ಯಾವುದೇ ರೀತಿ ಬೆಸ್ಟ್ ಕ್ವಾಲಿಟಿಯಾಗಿ ಕಮ್ಮಿ ಬಜೆಟಲ್ಲಿ ಪ್ರೀ ವೆಡ್ಡಿಂಗ್ ಮಾಡಿಸ್ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾಕಂದರೆ ಬಜೆಟ್ ಫ್ರೆಂಡ್ಲಿಯಾಗಿ ಆರಾಮಾಗಿ ಮಾಡಿಕೊಡ್ತಾರೆ. ಪ್ರೀ ವೆಡ್ಡಿಂಗ್ ಅಲ್ದಲೇ ಮದುವೆ ಈವೆಂಟ್ಸ್ ಏನೇ ಈವೆಂಟ್ಸ್ ಇದ್ರೂ ಫೋಟೋ ವೀಡಿಯೋಸ್ ಎಲ್ಲ ಆರಾಮಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ. ಇವ್ರನ್ನ ನೀವು ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ VKN04 ಅಂತ ಹೇಳಿ ಸರ್ಚ್ ಮಾಡಿದ್ರೆ ಇವ್ರ ಪೇಜ್ ಸಿಗುತ್ತೆ. ಅದಲ್ದಲೇ ನಾನು ಇವ್ರ ಪೇಜ್ನ ಸಹ ಮೆನ್ಷನ್ನು ಮಾಡಿರ್ತೀನಿ, ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಸರ್, ಹುಡುಗ ಇವರೇ ಹೀರೋ. ಅಸಿಸ್ಟೆಂಟ್ ಮಾಡಿ ಕೂರಿಸಿದ್ದಾರೆ ನೋಡಿ. ಹುಡುಗಿ ನೋಡಿ ಮೇಕಪ್ ಮಾಡಿಸ್ಕೊಂತವ್ರ, ಧಾರಾವಾಹಿ ಮೇಕಪ್. ಏನು ಇವಾಗ ಫೈಟಿಂಗ್ ಸೀನ್ ಇದೆ, ಹುಡುಗ ಹೊಡೆಯೋದು, ಹುಡುಗ ಇವರೇ ನೋಡಿ ಕಾಮೆಂಟ್ರಿ ಮಾಡ್ತಾರೆ. ಅದು ಹಾಯ್ ಫ್ರೆಂಡ್ಸ್, ನೋಡಿ ಲಾಸ್ಟಾಗಿ ಹೇಳ್ಬೇಕು ಬ್ರೋ, ಒಂದು ಸೆಂಟೆನ್ಸು. ಲಕ್ಷ್ಮೀ ಬಾರಮ್ಮ, ಒಂದು ಸೆಂಟೆನ್ಸ್ ಇಷ್ಟು ಹೇಳಬೇಕು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. ನಿಮಗೆ ನಮ್ಮದು ವಿಡಿಯೋ ಇಷ್ಟ ಆಗಿದ್ರೆ ಓಕೆ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನೋ ಹೇಳ್ತಿರಲ್ಲ ಸನ್ ನ್ಯೂಸ್ ಚಾನಲ್ ಕ್ಯಾಮ್ರಾಮನ್ ಜೊತೆ ಏನೇನೋ ಹೇಳ್ತಿರಲ್ಲ, ಅದನ್ನ ಹೇಳ್ಕೊಡಿ. ಕ್ಯಾಮ್ರಾಮನ್ ಜೊತೆ ಲಕ್ಷ್ಮೀದೇವಿ, ನಿಮ್ಮ ಮೇಕಪ್ ಆರ್ಟಿಸ್ಟ್ ರೂಪಾ, ಜೊತೆಗೆ ಇಬ್ಬರು ಕಪಲ್ಸು, ಇಬ್ಬರು ಕ್ಯಾಮ್ರಾಮನ್ಸು. ಧನ್ಯವಾದಗಳು.
ಓಕೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಟಾಟಾ ಬಾಯ್ ಬಾಯ್. ಸಾಕು ಬರೋ ಫುಲ್ಲಾಗ್ಬಿಡುತ್ತೆ ಮೆಮೊರಿ ಕಾರ್ಡು. ಈ ಲೊಕೇಶನಲ್ಲಿ ಸುಮಾರು 2 ಇಂದ 3 ಅವರ್ ಶೂಟ್ ಮಾಡಿದ್ರು. ಈ ಲೊಕೇಶನಲ್ಲಿ 2 ಕಾಸ್ಟ್ಯೂಮ್ ಇದ್ದಿದ್ದು, ಆದರೆ ಟೈಮು ಸಾಕಾಗಿಲ್ಲ ಅಂತೇಳಿ ಒಂದೇ ಕಾಸ್ಟ್ಯೂಮಲ್ಲಿ ಶೂಟ್ ಮಾಡಿದ್ರು. ಅಲ್ಲಿಂದ ನಾವು ಇವಾಗ ಮತ್ತೆ ತಾವರೆಕೆರೆ ಹತ್ರ ಹೋಗ್ತಾ ಇದ್ದೀವಿ. ಊಟ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತೇಳಿ ಸ್ನ್ಯಾಕ್ಸ್ನ ತೊಗೊಂಡು ತಿನ್ಕೊಂಡು ಇವಾಗ ನಾವು ತಾವರೆಕೆರೆ ಹತ್ರ ಇರೋ ಈ ಕೋರೆ ಹತ್ರ ಬಂದಿದ್ದೀವಿ. ಇದು ನಾನು ನೋಡಿದ್ದು ಫಸ್ಟ್ ಟೈಮು. ಇಲ್ಲಿ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಗಳು ನಡೀತಿರುತ್ತಂತೆ. ಅದಲ್ಲದೆ ಸೀರಿಯಲ್ಲು, ಸಿನಿಮಾ ಈ ಥರದಕ್ಕೂ ಬರ್ತಿರ್ತಾರಂತೆ. ನನಗಂತೂ ಪ್ಲೇಸ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವಾಗ ಹುಡುಗ ಹುಡುಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಶೂಟ್ ಕಡೆಗೆ ಹೊರಡ್ತಾ ಇದ್ದೀವಿ. ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಆಲ್ರೆಡಿ ಅಲ್ಲಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿದೆ. ಇದು ಸೆಕೆಂಡು, ಅಲ್ಲೊಂದು, ಟೋಟಲ್ 3 ನಡೀತಿದೆ ಈಗ ಸದ್ಯಕ್ಕೆ. ನಾವು ಈ ಕಡಲೆ ಬೀಜ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಗಾಡಿ ಬರ್ತಾ ಆಗಲ್ಲ ಅಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು, ಕೂರಕ್ಕಂತೂ ಆಯ್ತಿಲ್ಲ. ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಹಂಗಾಗಿದೆ. ಸನ್ಸೆಟ್ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಈವ್ನಿಂಗ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ವಿಡಿಯೋದಲ್ಲಿ ನೋಡ್ತಾ ಇರಿ. ಮ್ಯಾಮ್ ಆ ಕಡೆಯಿಂದ ಏರ್ ಇದು ಮಾಡ್ತಾ ಇರ್ತೀರಿ. ನೋಡಿ ಕರ್ಕೊಂಡು ಹೋಗಿ ಸರ್ ಮೇಡಮ್ನ. ಓಕೆ ಬಂದ್ಬಿಡಿ. ಸನ್ಸೆಟ್ ನೋಡೋದ್ರಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತೈತೆ. ಇಲ್ಲಿ ಶೂಟ್ ಮುಗಿಸ್ಕೊಳ್ಳೋಷ್ಟು ಸ್ವಲ್ಪ ಲೇಟ್ ಆಯಿತು. 2 ಕಾಸ್ಟ್ಯೂಮ್ ಇತ್ತು, ಹಾಗಾಗಿ ಅಲ್ಲಿಂದ ಇವಾಗ ಫೈರ್ ಕ್ಯಾಂಪ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಸಹ ಇನ್ನೊಂದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸರಿ ನೋಡಿ ಮ್ಯಾಮ್. ಹಾಯ್ ಮ್ಯಾಮ್. ಹಾಯ್. ಏನದು? ಓಕೆ ಟಾಟಾ ಬಾಯ್. ಅದಲ್ಲ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ರೂಪಾ ಶೆಟ್ಟಿ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡಿ. ಥ್ಯಾಂಕ್ ಯು. ಔಟ್ಫಿಟ್ ಚೇಂಜ್. ಇದು ಬಂದು ಫೈರ್ ಕ್ಯಾಂಪ್ ಲೊಕೇಶನ್ನು. ಇಲ್ಲಿ ಬಂದು ಫೈರ್ ಕ್ಯಾಂಪ್ ಹಾಕಿ ಇವಾಗ ಇಲ್ಲೊಂದು ಸ್ವಲ್ಪ ಶೂಟ್ ಮಾಡಬೇಕು. ಈ ಕಡೆ ನೋಡ್ಬಿಡಿ. ಹಲೋ, ಮುಗಿತಂತೂ ಇಂತು ಫೋಟೋ ಶೂಟ್ 9 ಗಂಟೆಗೆ. ರಾಮನಾಥ್ ಸರ್ ಕೊಟ್ಟಿದ್ದು ನೀವು ಪೋಸ್ ಕೊಟ್ಟಿದ್ದು. ಹೇಳಿ ಸರ್. ಓಕೆ ಮೇಡಮ್, ಟಾಟಾ ಬಾಯ್ ಬಾಯ್. ನೀವಿಬ್ರು ಕಪಲ್ಸು? ಹೆಸರು ಹೇಳಿ ಬ್ರೋ. ನನ್ನ ಹೆಸರು ಪವನ್. ಓಕೆ ಸರ್. ನಿಮ್ಮ ಹೆಸರು ವಿಜಯ್ ಅಂತ. ಅವರಿಬ್ರು? ಮಹೇಂದರ್ ಅಂತ. ರಂಜಿತ್. ಹೇಳಿ ಸರ್. ಓವರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಮೇಡಮ್ ಮೇಕಪ್ ಚೆನ್ನಾಗಿ ಮಾಡಿದ್ರು. ಓಕೆ, ಥ್ಯಾಂಕ್ ಯು. ತುಂಬಾ ಕೋಆಪರೇಟಿವ್ ಆಗಿದ್ರು. ಓಕೆ, ಆಮೇಲೆ ನೀವು ಫ್ರೆಂಡ್ಲಿ ಹುಡುಗಿಗೂ ಮಾಡಿದ್ರು, ಆಗಿದ್ರಿ. ಹುಡುಗಂಗೂ ಮಾಡಿದ್ರು. ಓಕೆ. ತುಂಬಾ ಏನದು ಟಚಪ್ ಮಾಡ್ತಾನೆ ಇದ್ರು, ಬಿಟ್ಟೇ ಇರಲಿಲ್ಲ. ಕಟ್ ಮಾಡ್ಬಿಡ್ತೀನಿ ಇದೆಲ್ಲ. ಆಮೇಲೆ ನಮಗೂ ಕೂಡ ಹೆಲ್ಪ್ ಮಾಡಿದ್ರು. ಓಕೆ. ಟೈಲ್ಗೆ ಅವನ ಎತ್ತಿ ಎಸೆದ್ರು ಮೇಲೆ. ತುಂಬಾ ಹೆಲ್ಪ್ ಮಾಡಿದ್ರು. ಧನ್ಯವಾದಗಳು ಮ್ಯಾಮ್. ಅಲ್ಲಿಗೆ ಹಾಫ್ ಅನ್ ಅವರ್ ನಿದ್ದೆ ಮಾಡಿದ್ರು. ಫೈನಲ್ ಆಗಿ ಮನೆಗೆ ಬಂದು ಮಲ್ಕೊಳ್ಳೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.